ಶಿಷ್ಯನಲ್ಲಾಗುವಂತಹ ಬೆಳವಣಿಗೆ ಗುರುವಿಗೆ ಹೇಗೆ ತಿಳಿಯುತ್ತೆ? ಅದಕ್ಕೆ ಪ್ಯಾರಾಮೆಟ್ರಿಕ್ಸ್ ಏನಾದರೂ ಇದೆಯಾ? ಗುರುವಿಗೆ ಅವನಲ್ಲಿ ಒಳಗಡೆ ಸಮಾಧಾನ, ಹೇಗೆ ತನಗೆ ತನ್ನ ಜ್ಞಾನನ ಸಪೋರ್ಟ್ ಮಾಡ್ತಾ ಇರೋ ಇನ್ನೊಂದು ಶಕ್ತಿ ಇದೆ, ನನ್ನ ಜೊತೆಗೆ ಹೋಗೋಕ್ಕೆ ಒಂದು ಜೀವ ಇದೆ, ನನ್ನ ಸಂತೋಷನ ಜ್ಞಾನನ ಹಂಚ್ಕೊಳ್ಳೋಕ್ಕೆ ಯಾರೋ ಒಬ್ಬರಿದ್ದಾರೆ, ನಾನಿದು ಹೊಸದಾಗಿ ನನಗೇನೋ ಕಂಡುಹಿಡಿದಿಲ್ಲ, ಅದನ್ನು ಹೇಳೋಣ, ಅದನ್ನು ನಾನು ಇವ್ರ ಹತ್ರ ಹೇಳ್ಕೊಳ್ಳೋಣ, ಹಂಚ್ಕೊಳ್ಳೋಣ ಅನ್ನೋರು ಬೇಕಲ್ವಾ ಗುರುವಿಗೆ. ಆ ಥರದಕ್ಕೆ ಯಾರು ರೆಸ್ಪಾಂಡ್ ಮಾಡ್ತಾರೆ ಅದೇ ಪ್ಯಾರಾಮೀಟರು. ಅದಕ್ಕೆ ಗುರುವಿಗೆ ಗೊತ್ತಾಗುತ್ತೆ, ಓ ಇವನು ನಾಟಕ ಮಾಡ್ತಾ ಇಲ್ಲ, ಇವನು ಸುಮ್ಮನೆ ಕೂತ್ಕೊಂಡು ತಲೆ ಆಡಿಸ್ತಾ ಇಲ್ಲ, ಇವನು ನನ್ನ ಹತ್ರ ಬಯಸ್ಕೋಬೇಕಲ್ಲ ಅಂತ ಕೂತಿಲ್ಲ, ಇವನಿಗೆ ಏನೋ ಬೇಕಾಗಿದೆ, ನಿಜವಾಗ್ಲೂ ದಾಹ ಇದೆ. ಹಸಿವಿದ್ದವ್ರು ಯಾವ ರೀತಿ ಇರ್ತಾರೆ, ಹೊಟ್ಟೆ ತುಂಬಿದವ್ರು ಯಾವ ರೀತಿ ಇರ್ತಾರೆ ಗೊತ್ತಾಗಲ್ವಾ? ಊಟ ಮಾಡ್ಕೊಂಡು ಬಂದವ್ರಿಗೂ ಅಥವಾ ಹಸಿವಿರೋರ್ಗು ಕಾಯ್ತಾ ಇರೋರ್ಗು ಊಟಕ್ಕೂ ವ್ಯತ್ಯಾಸ ಇಲ್ವಾ? ಅದೇ ಥರನೇ ಗುರುವಿಗೆ ಗೊತ್ತಾಗುತ್ತೆ, ಅವ್ರು ನಾಟಕ ಮಾಡಿದ್ದೆಲ್ಲ ಗೊತ್ತಾಗುತ್ತೆ ಗುರುವಿಗೆ. ಯಾಕೆಂದರೆ ಅಲ್ಲಿ ವೈಬ್ರೇಷನ್ ಇರಲ್ಲ, ಆ ಫ್ರೀಕ್ವೆನ್ಸಿ ಲೆವೆಲ್ ಕಮ್ಮಿ ಇರುತ್ತೆ, ರಿಸೆಪ್ಟಿವಿಟಿ ಇರಲ್ಲ, ಓಪನ್ ಆಗಿರಲ್ಲ. ಅವರು ಆ ಈಗೋ ಅವ್ರನ್ನ ಅಡ್ಡ ಹಾಕ್ತಿರುತ್ತೆ, ಏನೋ ಬಲವಂತವಾಗಿ ವಿನಯನ ತೋರಿಸ್ತಾ ಇರ್ತಾರೆ, ಬಲವಂತವಾದ ಶ್ರದ್ಧೆ, ಬಲವಂತವಾದ ಸೇವೆ ಯಾರಿಗೆ ಬೇಕು? ಇದು ಗುರುಗೆ ಅರ್ಥ ಆಗುತ್ತೆ ಚೆನ್ನಾಗಿ. ಪ್ಯಾರಾಮೀಟರ್ಸ್ ಬೇಕಾದಷ್ಟಿದೆ, ಹೆಜ್ಜೆ ಹೆಜ್ಜೆಗೂ ಇದೆ. ಅಮ್ಮ, ಶಿಷ್ಯನ ಬೆಳವಣಿಗೆ ಏನಿದ್ರು ಗುರುಗಳಿಗೆ ತಿಳಿಯುತ್ತೆ, ಹಾಗೇನೆ ಗುರುವಿನ ಬೆಳವಣಿಗೆ ಕೂಡ ಶಿಷ್ಯನಿಗೆ ತಿಳಿಯುತ್ತಾ? ಖಂಡಿತ ತಿಳಿಯುತ್ತೆ. ಯಾವಾಗ ಇವನಲ್ಲಿ ಆ ದಾಹ ಇದ್ದಾಗ, ದಾಹ ಕಲಿಯೋ ದಾಹ, ಇನ್ನೂ ಹೆಚ್ಚು ಕಲಿಬೇಕು ದಾಹ, ದಟ್ ಕ್ರೇವಿಂಗ್, ನನಗೆ ಬೇಕು, ಇನ್ನೂ ಸಾಲದು ನಾನು ಕಲ್ತಿರೋದು, ನನಗೆಲ್ಲ ಗೊತ್ತು, ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ, ಇನ್ನೇನು ಮಿಕ್ಕಿದೆಲ್ಲ ಅವ್ರದ್ದೇನೆ, ಅವರೇನೋ ಬೆಳ್ಕೊಂಡ್ರೆ ಬೆಳ್ಕೊಳ್ಳಿ, ಅವ್ರ ಹಣೆಯಲ್ಲಿ ಬರೆದಿದೆ ಅನಿಸುತ್ತೆ, ಅವ್ರು ಮುಂದಕ್ಕೆ ಬಂದರೆ ಬರಲಿ, ಅದನ್ನು ಕಟ್ಕೊಂಡು ನನಗೇನು ಅನ್ನೋ ಶಿಷ್ಯ ಯಾವತ್ತೂ ಬೆಳೆಯಲ್ಲ. ಅವ್ರು ಕೊಟ್ಟಿದ್ದೂ ಅವ್ನಿಗೇನು ಜೀರ್ಣ ಆಗಿರಲ್ಲ. ಯಾರಿಗೆ ಗುರು ಕೊಟ್ಟಿದ್ದು ಅಸಿಮಿಲೇಟ್ ಆಗಿರುತ್ತೆ, ಅಬ್ಸಾರ್ಬ್ ಮಾಡ್ಕೊಂಡಿರ್ತಾನೆ, ಅವನಿಗೆ ಇನ್ನೂ ಬೇಕಾದಷ್ಟು ತಗೊಳ್ಳೋ ದಾಹ ಇರುತ್ತೆ. ನನಗೆ ಇನ್ನೂ ಬೇಕು, ಗುರು ಇವತ್ತೇನು ಹೇಳ್ಬೋದು, ಇವತ್ತೇನು ಕಲಿಸ್ಬೋದು, ಇದರಿಂದ ನನಗೇನು ಸಿಕ್ತು, ನಾನೇನು ಮಾಡಬಲ್ಲೆ, ನಂದನ್ನು ಏನು ಯಾವ ರೀತಿ ನಾನು ಅದನ್ನು ಅಳವಡಿಸ್ಕೊಳ್ಬಲ್ಲೆ. ಆ ದಾಹ ಇರೋರಿಗೆ ಲಕ್ಷಣವೇ ಬೇರೆ. ಅವರು ಕಣ್ಣಲ್ಲೇ ಕಾಯ್ತಾರೆ, ಕಿವಿನಲ್ಲೂ ಕಾಯ್ತಾರೆ, ಯಾವಾಗಲೂ ಗುರುವಿನ ನೆರಳಿಗೆ ಕಾಯ್ತಾರೆ, ಗುರುವಿನ ಸಂಘಕ್ಕೆ ಕಾಯ್ತಾರೆ, ಗುರುವಿನ ಸ್ಪರ್ಶಕ್ಕೆ ಕಾಯ್ತಾರೆ, ಗುರುವಿನ ಮಾತಕ್ಕೆ ಕಾಯ್ತಾರೆ. ಗುರು ಏನು ಮಾತಾಡ್ತಾನೆ, ಯಾಕೆ ಮಾತಾಡ್ತಾನೆ ಅನ್ನೋದಿಲ್ಲ, ನನಗೇನು ಸಿಗತ್ತಿದ್ರೆ, ನಾನೇನು ಕಲ್ತ್ಕೊಂಡೆ, ಯಾಕೆ ನೀನು ಹೀಗೆ ಕೇಳದೆ ಅಂತ ಅರ್ಜುನ ಯಾವತ್ತೂ ಕೃಷ್ಣನಿಗೆ ಹೇಳಲಿಲ್ಲ. ಯಾಕೆ ಹೇಳಿರಬಹುದು, ನನ್ನಲ್ಲಿ ಏನು ದೋಷ ಇದೆ ಅಂತ ಹೇಳಿರ್ಬೋದು, ನಾನು ಯಾವ ಥರ ಸರಿಪಡಿಸ್ಕೊಳ್ಬೋದು. ಅದಕ್ಕೆ ಕೃಷ್ಣನಿಗೆ ಅವನು ಅಂಥ ಪ್ರಶ್ನೆಗಳನ್ನ ಕೇಳ್ದ. ನನಗೆ ಡೌಟ್ ಬರ್ತಾ ಇದೆ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನನಗೆ ದಾರಿ ತೋರಿಸು ಅಂತ ಕೇಳ್ದ ಅಲ್ವಾ? ಇದು ಶಿಷ್ಯನ ರೀತಿಗಳು. ಹಾಗೆ ಗುರುವಿಗೂ ಕೂಡ ಅವನು ಕಲಿತಾ ಇರೋದುವಾಗ ಇವನಿಗೆ ಒಂದು ರೀತಿ ಕಲಿತಾ ಇದ್ದಾನೆ ಅಂತ ಗೊತ್ತಾಗೋವಾಗ ಇವನಿಗೆ ತೃಪ್ತಿ ಇರುತ್ತೆ. ಇವನಿಗೆ ಹೆಂಗೆ ದಾಹ ಇರಬೇಕು, ಇವನಿಗೆ ತೃಪ್ತಿ ಬರಬೇಕು. ಇವನು ತೃಪ್ತಿ ಇರಲ್ಲ, ಎಷ್ಟೆಳೆದ್ರು ಇಷ್ಟೇನೇ, ಈ ದರಿದ್ರಕ್ಕೆ ಇಷ್ಟೇನೇನೆ ಅಂತ ಅನಿಸ್ತಾ ಇರುತ್ತಲ್ಲ, ಅವನಿಗೆ ತುಂಬಿಲ್ಲ, ತೃಪ್ತಿ ಆಗಿಲ್ಲ. ಅವನು ಕಲ್ತಿರೋದು ಸಾಲದು ಅನಿಸ್ತಾ ಇರುತ್ತೆ ಗುರುವಿಗೆ. ಅವನು ಕಲ್ತಾಗೆಲ್ಲ ಖುಷಿ ಆಗುತ್ತೆ, ಏನೋ ಒಂದು ತೃಪ್ತಿ ಬರುತ್ತೆ. ಇಬ್ಬರಲ್ಲೂ ಕೂಡ ಇವನಿಗೆ ತುಂಬಿರೋ ತೃಪ್ತಿ ಬರಬೇಕು, ಇವನಿಗೆ ದಾಹದ ತೃಪ್ತಿ ಬರಬೇಕು. ತುಂಬಿ ಇವನು ಕೊಡ್ತಾ ಇದ್ದರೆ ಖುಷಿ, ಇವನು ಇಸ್ಕೊಳ್ತಾ ಇದ್ದರೆ ಖುಷಿ. ಅದಿಲ್ಲದೆ ಇದ್ದರೆ ಗುರು ಶಿಷ್ಯರ ಬಗ್ಗೆ ಸಂಬಂಧ ಬೆಳೆಯೋದು ಕಷ್ಟ. ಅಮ್ಮ, ಗುರುವಿನ ಜೊತೆ ಕೆಲವರಿಗೆ ಸಂಕೋಚ ಮತ್ತೆ ಭಯ ಇರುತ್ತೆ, ಅದ್ಯಾಕೆ? ಆ ಪದದಲ್ಲೇ ಇದೆ. ಅವರ ಮನಸ್ಸು ಸಂಕುಚಿತವಾದಾಗ ಆ ಭಯ ಇರುತ್ತೆ, ಆಮೇಲೆ ಗಿಲ್ಟ್ ಇರುತ್ತೆ, ಆಮೇಲೆ ಏನೋ ಒಂದು ರೀತಿ ತಮ್ಮ ಬಗ್ಗೆನೇ ತಮಗೆ ಕಾನ್ಫಿಡೆನ್ಸ್ ಇರಲ್ಲ, ಇನ್ಸೆಕ್ಯೂರಿಟಿ ಇರುತ್ತೆ. ಯಾಕೆ ಅಂದರೆ ಮನಸ್ಸು ಸಂಕುಚಿತ ಆಗಿದೆ. ಆ ಸಂಕೋಚ ಏನು ಗ್ರೇಟ್ ಅಲ್ಲ, ಸಂಕೋಚ ಗ್ರೇಟ್ ಅಲ್ಲ. ತುಂಬ ಜನ ಸಂಕೋಚ ಪಡ್ತೀವಿ, ಸಂಕೋಚ ಪಡೋದು ಅದು ವೀಕ್ನೆಸ್ಸು.
ಆ ಸಂಕೋಚದಲ್ಲಿ ಇದ್ದಾಗ ಏನು ಮಾಡ್ತಾರೆ, ಆವಾಗ ಅವರು ಬಿಹೇವ್ ಮಾಡೋ ರೀತಿ ಆ ರೀತಿ ಇರುತ್ತೆ. ಸಂಕೋಚ ಪಡೋದ್ರಿಂದ ಭಯ ಉಂಟಾಗುತ್ತೆ. ಅದು ವಿನಯಪೂರಿತ ಭಯ ಬೇರೆ, ನಿಸ್ಸಂಕೋಚವಾಗಿದ್ದಾಗ ಕೂಡ ಭಯ ಬರುತ್ತೆ. ಆವಾಗ ಗುರು ಹತ್ರ ಹೇಗೆ ನಡ್ಕೊಳ್ಳೋದು, ಯಾವ ರೀತಿ ಕೇಳೋದು, ನಾನು ಸರಿಯಾಗಿದ್ದೀನಾ ಇಲ್ವಾ, ನನ್ನನ್ನು ಗಮನಿಸ್ಕೋತಾ ಇದ್ದೀನಾ, ಅದೆಲ್ಲ ಇದ್ದಾಗ ಒಂದು ಭಯ ಇರುತ್ತೆ. ಆ ಭಯ ಮತ್ತು ಗುರು ಕಣ್ಣೇನು ಅಂತ ಮಾಡಬಾರ್ದು, ಗುರುಗೆ ಬೇಸರ ಮಾಡಬಾರ್ದು, ಇದೆಲ್ಲ ಬೇರೆ ಇರುತ್ತೆ. ಈ ಗುರು ಪರಂಪರೆ, ಗುರು ಅನ್ನೋದು ನಂಗೆ ಯಾವುದಕ್ಕೂ ಲೆಕ್ಕಕ್ಕಿಲ್ಲಪ್ಪ ಅಂತ ಬಹಳಷ್ಟು ಜನ ಅಂತಿರ್ತಾರೆ. ಇದು ಅವರ ಅಭ್ಯಾಸಗಳು ಅಥವಾ ವೈಯಕ್ತಿಕ ಅಭಿಪ್ರಾಯ? ಬೇಸಿಕ್ ನಾಲೆಡ್ಜ್ ಇಲ್ಲದೆ ಇದ್ದಾಗ ಈ ಥರ ಒಪಿನಿಯನ್ಸ್ ಫಾರಮ್ ಆಗುತ್ತೆ. ಬೇಸಿಕ್ ನಾಲೆಡ್ಜ್ ಏನು ಅಂದರೆ, ಒಂದು ಸಂಪೂರ್ಣವಾಗಿ ಪ್ರಹ್ಲಾದ ಕೃಷ್ಣನ ನಂಬ್ದಂಗೆ, ಹರಿನ ನಂಬ್ದಂಗೆ 100ಕ್ಕೆ 100 ಪೂರ್ತಿ ನಂಬೋದು. ಇಲ್ಲಿ ಯಾವ ಥರ ಅನುಮಾನಕ್ಕೂ ಸಂಶಯಕ್ಕೂ ಸಮಸ್ಯೆಗೂ ಎಡೆ ಇಲ್ಲ. ಅವನಿದ್ದಾನೆ ಅಂದರೆ ಆಯ್ತು, ಅವನು ನೋಡ್ಕೋತಾನೆ ಅಷ್ಟೇ. ಪ್ರಹ್ಲಾದ ಯಾವ್ಯಾವ ರೀತಿ ಪರೀಕ್ಷೆ ಒಳಪಟ್ಟ, ಅದೇ ಥರನೇ ಬೆಸ್ಟ್ ಉದಾಹರಣೆ. ಆದರೆ ಹಿರಣ್ಯಕಶಿಪುವಿಗೆ ಕೂಡ ಅವನಿಗೆ ನಂಬಿಕೆಯೇ ಇರಲಿಲ್ಲ. ಎಷ್ಟು ಆಪೋಸಿಟ್ ಅಂದರೆ, ಝೀರೋ ನಂಬಿಕೆ. ಇಲ್ಲ ಅಂದರೆ ಇಲ್ಲ ಅಂದರೆ ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇದು ಎಸ್ 100, ಇದು ನೋ 100. ವರ್ಕ್ ಆಯಿತು. ಎಕ್ಸ್ಟ್ರೀಮ್ಸ್ನಲ್ಲಿದ್ದಾಗ ಇಬ್ಬರಿಗೂ ದರ್ಶನ ಆಯಿತು. ಕಂಬದಲ್ಲಾಯಿತೋ ಬಿಂಬದಲ್ಲಾಯಿತೋ. ಇಲ್ಲಿ 99 ಜನ ಸಿಂಬಳದಿ ನೊಣನೀನು ಮಂಕುತಿಮ್ಮ ಅಂತ ಹೇಳ್ತಾರಲ್ಲ DVG, ಆ ರೀತಿ ಹಂಗೂ ಇಲ್ಲ ಹಿಂಗೂ ಇಲ್ಲ. ಪೂರ್ತಿ ನಂಬಿಕೆಯೇ ಇಲ್ಲ. ನಾನು ದೇವ್ರನ್ನ ನಂಬ್ತೀನಿ, ಗುರು ನಂಬಲ್ಲ ಅಂದರೆ ಏನರ್ಥ? ದೇವ್ರನ್ನ ನಂಬ್ತೀನಿ, ಗುರುನ ನಂಬಲ್ಲ. ದೇವ್ರ ಬಗ್ಗೆ ಮಾತಾಡೋರನ್ನ ನಂಬಲ್ಲ. ನಾನು ದೇವ್ರನ್ನ ನಂಬ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಪೂಜೆ ಮಾಡ್ತೀನಿ, ಎಲ್ಲ ವ್ರತ ಮಾಡ್ತೀನಿ, ಬೇಕಾರೆ ಹೋಮ ಮಾಡ್ತೀನಿ, ಏನೇನು ಹೇಳ್ತಾರೋ ಜೋಯಿಸರು ಪ್ರೀಸ್ಟ್ಗಳು ನಾನೆಲ್ಲ ಕೇಳ್ತೀನಿ. ನಾನು ಸಂಪ್ರದಾಯ ಪದ್ಧತಿ ಎಲ್ಲ ಫಾಲೋ ಮಾಡ್ತೀನಿ. ಆದರೆ ಆ ದೇವರ ಬಗ್ಗೆ ಹೇಳುವಂಥ ಗುರುಗಳನ್ನ ನಂಬಲ್ಲ ಅಂದರೆ ಏನರ್ಥ? ನಂಬಿದ್ರೆ ಎಲ್ಲ ನಂಬಬೇಕು ನಾವು. ಎಲ್ಲವೂ ಪರಮಾತ್ಮನ ಸೃಷ್ಟಿನೇ. ಯಾವ ಥರ ಜನ ಇದ್ದಾರೆ, ವಿಚಿತ್ರ ವಿಚಿತ್ರ ಜನಗಳು, ಅದು ಪರಮಾತ್ಮನ ಸೃಷ್ಟಿನಲ್ಲೇ ಇರೋದು. ಎಲ್ಲ ಮಾಯೆಯಲ್ಲಿ ಬರ್ತಾ ಇದೆ, ಹೋಗ್ತಾ ಇದೆ. ನಿನ್ನೆ ಕೆಟ್ಟವರಾದ್ರು ಇವತ್ತು ಒಳ್ಳೆಯವರಾಗಿದ್ರು, ಇವತ್ತು ಒಳ್ಳೆಯವರಾಗ ನಾಳೆ ಕೆಟ್ಟವರಾಗ್ತಾರೆ. ನಂಬದೇ ಅಂದರೆ ನಂಬದೇ ಅಷ್ಟೇ ಪರಮಾತ್ಮ. ನಾವು ಎಲ್ಲದರಲ್ಲೂ ಆವರಿಸ್ಕೊಂಡ್ಬಿಟ್ಟಿರೋ ಒಂದು ಶಕ್ತಿನ ನಂಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಇದ್ದಾಗ ಅವರಿಗೆ ಸಂಶಯ ಬರೋಕ್ಕೂ ಏನಾದರೂ ಒಂದು ಬೇಕಲ್ವಾ? ಅದಕ್ಕೆ ಹೇಳೋದು ಕ್ವಾಲಿಟಿ ಪ್ರಶ್ನೆ, ಕ್ವಾಲಿಟಿ ಸಂಶಯ, ಕ್ವಾಲಿಟಿ ಬರಬೇಕು, ಜೆನ್ಯನ್ ಆಗಿರಬೇಕು. ಆಗಲೇ ಸರಿಯಾದ ಉತ್ತರ ಸಿಗೋದು. ತುಂಬ ಜನಕ್ಕೆ ಉತ್ತರ ಬೇಡ, ಸುಮ್ಮನೆ ಯೂಸ್ಲೆಸ್ ಪ್ರಶ್ನೆನೇ ಕೇಳ್ತಾರೆ. ಯೂಸ್ಲೆಸ್ ಪ್ರಶ್ನೆನೇ ಈ ಥರದವರೇ ಅಂಥವ್ರ ಜೊತೆ ಆರ್ಗ್ಯೂನೇ ಮಾಡಬಾರ್ದು, ಸರಿ ಅಂತ ಬಿಟ್ಬಿಡ್ಬೇಕು. ಯಾಕೆಂದರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಹೀಗೆ ಗುರುನೇ ಬೇಡ ನನಗೆ, ಗುರುನ ಯಾರೂ ಬೇಡ ನನಗೆ, ಗುರು ನಂಬಲ್ಲ ನಾನು ಅಂದರೆ ಯಾರಿಗೂ ಲಾಸ್ ಇಲ್ಲ. ಅದರಿಂದ ನಾವು ತಿಳ್ಕೋಬೇಕು, ಗುರುನ ನಾವು ನಂಬಬೇಕು ನಂಬಾರ್ದು ಅನ್ನೋ ಪ್ರಶ್ನೆ ಅಲ್ಲ, ದೇವ್ರನ್ನ ನಂಬಬೇಕು ನಂಬಾರ್ದು ಅನ್ನೋ ಪ್ರಶ್ನೆ ಅಲ್ಲ. ನಂಬಿದ್ರೂ ಗುರು ಇದ್ದಾನೆ, ನಂಬದೇ ಇದ್ದರೂ ದೇವರಿದ್ದಾನೆ, ನಂಬಿದ್ರೂ ಜ್ಞಾನ ಇದೆ, ನಂಬದೇ ಇದ್ದರೂ ಜ್ಞಾನ ಇದೆ. ಯಾವಾಗಲೂ ಸದಾ ಇರೋದದು, ಅದಕ್ಕೇನೂ ತೊಂದರೆ ಆಗಲ್ಲ. ಇವೆಲ್ಲವೂ ಕೂಡ ಒಪಿನಿಯನ್. ಅವರೇ ಒಂದು ಒಪಿನಿಯನ್ ಮಾಡಿಕೊಂಡು, ಒಂದು ಕಂಡೀಷನ್ ಮಾಡಿಕೊಂಡು, ಅದರಲ್ಲಿ ಸಿಕ್ಕಾಕೊಂಡು, ಅದರಲ್ಲೇ ಒದ್ದಾಡಿಕೊಂಡು, ಅದರಲ್ಲಿ ಹೊರಗಡೆ ಬರೋಕ್ಕೆ ಇಷ್ಟಪಡದೆ ಅದರಲ್ಲಿ ಸಿಕ್ಕಾಕೊಂಡಿರೋದು ಕಾಣಿಸುತ್ತೆ. ಅದರಿಂದ ಇಂಥವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಅದು ಒಪಿನಿಯನ್ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಅವರು ಅದು ಫಾಲೋ ಮಾಡ್ತಾ ಇದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಅವರು ದೇವ್ರನ್ನ ನಂಬ್ತಾರೆ, ಗುರು ನಂಬಲ್ಲ ಅಂದರೆ ಏನು ದೇವ್ರನ್ನ ಪೂರ್ತಿ ನಂಬ್ತಾರೆ ಅಂತಲೂ ಇಲ್ಲ. ಇವರು ಮಾಯೆಯ ಒಳಗಿರುವಂಥ ಮಾಯೆ ಅಷ್ಟೇ.
ಕೆಲವೊಂದು ಬಾರಿ ಅಮ್ಮ ಎಷ್ಟೊಂದು ಜ್ಞಾನವನ್ನ ಗುರು ಕೊಟ್ಟರು ಗುರುವಿನ ಮಾತನ್ನ ನಂಬಲ್ಲ. ಅದು ಯಾಕೆ ಮತ್ತು ಹೇಗೆ ನಂಬೋಕೆ ಸಾಧ್ಯ ಆಗಲ್ಲ? ಅವರಿಗೆ ಇಷ್ಟೊಂದೆಲ್ಲ ಪ್ರೂವ್ ಮಾಡಿದ್ರು ನಂಬೋಕೆ ಸಾಧ್ಯವೇ ಆಗಲ್ಲ ಕೆಲವರಿಗೆ. ಅದು ಯಾಕೆ? ಇದು ಚೆನ್ನಾಗಿ ಕ್ಲಿಯರಾಗಿ ತೋರಿಸುತ್ತೆ ಆ ರೆಸಿಪ್ರೊಕೇಷನ್ ಲೆವೆಲ್ ಅವ್ರಿಗೆ ಗ್ರಾಸ್ಪ್ ಆಗ್ತಾ ಇಲ್ಲ, ತಗೊಳ್ತಾ ಇಲ್ಲ. ವೇಗಾಗಿ ಗೊತ್ತು. ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಎದುರು ಕೂತಿದ್ದಾಗ ನೀವು ಹೇಳಿದ್ದೆಲ್ಲ ಹೌದು 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 ಅನಿಸುತ್ತೆ. ಯಾಕೆ ಅಂದರೆ ಇಲ್ಲಿ ಓಪನ್ ಆಗಿರ್ತಾರೆ, ಇಲ್ಲಿ ಮಗು ಥರ ಇರ್ತಾರೆ, ಇಲ್ಲಿ ಅಮ್ಮ ಅಂತ ಕರೀತಾರೆ, ಎದುರುಗಡೆ ಕೂತಿರ್ತಾರೆ. ಅವರು ಆ ಸ್ಥಿತಿನಲ್ಲಿ ಹೌದು ಅಂತ ತಲೆ ಆಡಿಸ್ತಾರೆ. ಯಾಕೆಂದರೆ ಒಳಗಡೆ ಗೊತ್ತು ಪ್ರತಿಯೊಬ್ಬರಲ್ಲೂ ಜ್ಞಾನ ಇದ್ದೇ ಇದೆ, ಜ್ಞಾನ ಇದೆ ಅವರಲ್ಲಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ದೇ ಆರ್ ಅನ್ಕಾನ್ಷಿಯಸ್ ಅಬೌಟ್ ದೇರ್ ರಿಯಲ್ ಕಾನ್ಷಿಯಸ್ನೆಸ್. ದೇ ಆರ್ ಅನ್ಕಾನ್ಷಿಯಸ್, ದೇ ಆರ್ ಅನ್ಅವೇರ್, ದೇ ಡು ನಾಟ್ ನೋ, ದೇ ಆರ್ ಫರ್ಗೆಟ್ಫುಲ್. ಅವರಲ್ಲಿ ಇದೆ. ಗುರು ಹತ್ರ ಬಂದಾಗ ಗುರು ಏನು ಮಾಡ್ತಾನೆ, ಆ ಮೇಲ್ಗಡೆ ಇರೋ ಪದರನ ತೆಗಿತಾನೆ. ಯಾಕೆ ಅಂದರೆ ಅಲ್ಲಿ ಗುರು ಹತ್ರ ಅವನು ಹೀಗಿರಬೇಕು, ಅಲ್ಲಿ ಅಹಂಕಾರಕ್ಕೆ ಜಾಗ ಇಲ್ಲ, ಅದನ್ನು ಅಟೆನ್ಷನ್ ಕೊಡಲ್ಲ. ಯಾವಾಗ ಅವನ ಅಹಂಕಾರಕ್ಕೆ ಅಟೆನ್ಷನ್ ಕೊಡಲ್ಲ, ಅಹಂಕಾರ ಅಲ್ಲಿ ಇರಲ್ಲ. ಅಟೆನ್ಷನ್ ಒಂದೇ ಅಹಂಕಾರಕ್ಕೆ ಔಷಧಿ, ಇದು ಊಟ. ಯಾವಾಗ ಗುರು ಹತ್ರ ಪಥ್ಯ, ಯಾಕೆ ಅಂದರೆ ಅಹಂಕಾರ ಸ್ವಲ್ಪ ಪಕ್ಕಕ್ಕೆ ತಳ್ತಾನೆ, ಅವನು ಕೇರ್ ಮಾಡಲ್ಲ. ಅಲ್ಲಿ ಯಾವಾಗ ಕೇರ್ ಮಾಡಲ್ಲ ಅದಕ್ಕೆ ಜಾಗ ಇಲ್ಲ. ಆ ಟೈಮ್ನಲ್ಲಿ ಇವನು ಖಾಲಿ ಆಗ್ತಾನೆ, ಸ್ವಲ್ಪ ಹೊತ್ತು ಅಹಂಕಾರದೇ ಬಿಡಿಸ್ಕೊಳ್ತಾನೆ. ಅವನಿಗೆ ಗೊತ್ತಿಲ್ಲದೆ ಅವನಿಗೆ ಒಂದು ಶಾಂತಿ ಬರುತ್ತೆ. ಯಾಕೆ ಅಂದರೆ ಗುರು ಅವನ ಸನ್ನಿಧಾನದಲ್ಲಿ ಅವನ ಪ್ರೆಸೆನ್ಸಿಂದ ಆ ಶಾಂತಿನ ನೋಡ್ಕೊಳ್ಳೋ ಹಾಗೆ ಮಾಡ್ತಾನೆ. ಶಾಂತಿ ಯಾಕಿದೆ? ಆ ಮೇಲಿನ ಲೇಯರ್ ಗುರು ತೆಗೆದಿರೋದ್ರಿಂದ. ಆ ಶಾಂತಿಯಿಂದ ಕೂತಿದ್ದಾಗ ಅವನಲ್ಲಿರೋ ಜ್ಞಾನ, ಅದು ಗುರುವಿನ ಜ್ಞಾನ ಸೂಟ್ ಆಗ್ತಾ ಇರುತ್ತೆ. ಹೌದು ಹೌದು ಅಂತ ಕೇಳ್ತಾನೆ. ಹೌದು ನನಗೆ ಗೊತ್ತಿದೆ ಅನ್ನೋ ಅಷ್ಟರ ಮಟ್ಟಿಗೆ ಹೌದು ಅಂತಾನೆ. ಯಾಕೆಂದರೆ ನಂಬ್ತಾನೆ. ಯಾಕೆ ನಂಬಿಕೆ ಅಷ್ಟು ಚೆನ್ನಾಗಿ. ಯಾಕೆಂದರೆ ಗುರು ಹೇಳ್ತಾ ಇರೋದು ಅವನಲ್ಲಿರೋದನ್ನೇ ಟ್ರಾನ್ಸ್ಲೇಟ್ ಮಾಡಿ ಅವನಲ್ಲಿರೋದನ್ನೇ ಗುರು ಅವನಿಗೆ ವಾಪಸ್ ಹೇಳ್ತಾ ಇದ್ದಾನೆ. ಅದರಿಂದ ಅವನಿಗೆ ಸಮ್ಮತಿ ಇದೆ, ಎಲ್ಲ ಒಪ್ಕೋತಾರೆ. ಆ ಗಳಿಗೆ ಆದಮೇಲೆ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲದೆ ಇದ್ದರೆ ಅವನು ಗುರುನೇನು ಜ್ಞಾಪಿಸ್ಕೊಳ್ಳೋದು ಬೇಕಿಲ್ಲ. ಅವನು ಇಲ್ಲಿಗೆ ಬಂದಾಗ ಮಾತ್ರ ಜ್ಞಾಪಿಸ್ಕೋತಾನೆ. ಗುರು ಹತ್ರ ಬಂದಾಗ ಮಾತ್ರ ಅವನಿಗೆ ಅನುಭವ ಆಗೋದು. ಆಮೇಲೆ ಇಲ್ಲಿಂದ ಎದ್ದು ಹೋದಾಗ ಮತ್ತೆ ಬಂದು ಹೋದ್ಯಾ ರಾಕ್ಷಸಿ ಬಂದೆ ಗವಾಕ್ಷಿ ಅಂತ ಬಂದ ಅಹಂಕಾರ ಅಲ್ಲಿ ಕೂತ್ಕೊಳ್ಳುತ್ತೆ. ಮಿಕ್ಕಿದವ್ರು ಯಾರ ಹತ್ರನೂ ಅವನು ಆ ಥರ ಫ್ಲೆಕ್ಸಿಬಲ್ ಆಗಿರಲ್ಲ, ರಿಜಿಡ್ ಆಗಿಬಿಡ್ತಾನೆ. ಒಂದು ನಿಮಿಷಕ್ಕೆ ಅದು ಅಹಂಕಾರ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಒಳಗಡೆ ಅನುಭವ ಆಗಿದ್ದು ಜಸ್ಟ್ ಟೆಂಪ್ರರಿ ಆಗುತ್ತೆ. ಅದು ಮುಚ್ಕೊಂಡ್ಬಿಟ್ಟು ಎಲ್ಲ ಕೇಳಿದ್ದೆಲ್ಲ ಮರ್ತು ಹೋಗುತ್ತೆ. ಪದಗಳ ಜ್ಞಾಪಕ ಇರ್ಬೋದು, ಬರ್ಕೊಂಡಿದ್ರೆ ಅಥವಾ ರೆಕಾರ್ಡ್ ಮಾಡ್ಕೊಂಡಿದ್ರೆ ವಿಷಯಗಳು ಜ್ಞಾಪಕ ಇರ್ಬೋದು. ಆದರೆ ಆ ಇಂಟೆನ್ಸಿಟಿ, ಆ ಫೀಲಿಂಗ್, ಆ ಟ್ರೂತ್, ಆ ಫ್ಯಾಕ್ಟ್ ಏನೂ ಜ್ಞಾಪಕ ಇರಲ್ಲ. ಅದಕ್ಕೆಲ್ಲ ಮರ್ತು ಹೋಗುತ್ತೆ. ಪುನಃ ಯಾವತ್ತೋ ಒಂದು ದಿವಸ ಕಷ್ಟಕ್ಕೆ ಬಂದಾಗ ಅಥವಾ ಏನೋ ಬೇಸರ ಬಂದಾಗ, ಯಾಕೋ ಸರಿ ಇಲ್ಲ ಅನಿಸಿದಾಗ, ಆವಾಗ ಒಂದು ಸ್ವಲ್ಪ ಇಲ್ಲಿ ಹೋದರೆ ನಂಗೆ ಅವತ್ತಿನ ದಿನ ಏನೋ ಖುಷಿ ಸಿಕ್ಕಿತ್ತು, ಅಲ್ಲಿಗೆ ಪುನಃ ಹೋಗೋಣ ಅನಿಸಿದಾಗ, ಅಥವಾ ಹೋಗೋದನ್ನು ಬರೋದನ್ನು ರೂಢಿ ಮಾಡಿಕೊಂಡಾಗ, ಅಥವಾ ಬೈ ಚಾನ್ಸ್ ಯಾರಿಂದಲೋ ಬಂದಾಗ ಪುನಃ ತಕ್ಕೊಳ್ಳುತ್ತೆ ಬಾಗಿಲು. ಮತ್ತು ಸ್ವಲ್ಪ ಹೊತ್ತು ಕೇಳ್ತೀರ, ಮತ್ತು ಹೋದಾಗ ಮರ್ತೋಗುತ್ತೆ. ಅಂದರೆ ಮರ್ತು ಹೋಗೋದು ಅವ್ರ ತಪ್ಪಲ್ಲ, ಅಜ್ಞಾನದ ಪರದೆ, ಮಾಯೆ ಪರದೆ. ಅದು ಬಂದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಆಮೇಲೆ ಕೊನೆಯಲ್ಲಿ ಎಷ್ಟು ಸತಿ ಬಂದ್ರೂ ಅದೇ ಆಗ್ತಾ ಇರೋದ್ರಿಂದ ಅವರಿಗೆ ನಂಬಿಕೆ ಬರಲ್ಲ. ನಾನು ಎಷ್ಟು ಕೇಳಿದ್ರು ನನಗೇನೂ ಆಗ್ತಾಯಿಲ್ಲ, ಅವರು ಸರಿಗೆ ಹೇಳ್ತಾ ಇಲ್ಲ, ಅವರು ನನಗೆ ಬೇಕಾದಂಗೆ ಹೇಳ್ತಾ ಇಲ್ಲ, ನನಗೆ ಎಲ್ಲ ಮರ್ತೋಗುತ್ತೆ, ಅವರು ನಮ್ಗೆ ಅರ್ಥನೇ ಆಗಲ್ಲ ಅಂತ ಶುರು ಮಾಡ್ತಾರೆ. ಆಮೇಲೆ ಅಹಂಕಾರ ಏನು ಮಾಡುತ್ತೆ? ಯಾವತ್ತೂ ಚೆನ್ನಾಗಾಗದೇ ಇದ್ದರೆ ಬೇರೆಯವ್ರ ಮೇಲೆ ಪಾಸಿಂಗ್ ದ ಬಕ್ ಮಾಡೋದು ಅಹಂಕಾರದ ಸ್ವಭಾವ. ಗುರುನೇ ಸರಿ ಇಲ್ಲ, ಗುರು ಹೇಳಿದ್ದೆಲ್ಲ ನಮ್ಗೆ ಅರ್ಥ ಆಗಲ್ಲ, ಗುರು ಹೇಳಿದ್ದೆಲ್ಲ ನಮಗೆ ಮಾಡೋಕ್ಕಾಗ್ತಾ ಇಲ್ಲ, ಅವ್ರು ಹೇಳೋದು ಅಂತ ಹೇಳ್ತಾರೆ, ಅದು ಮಾಡೋದು ಕಷ್ಟ, ಅದೆಲ್ಲ ಆಗಲ್ಲ. ಇನ್ನೊಂದು ಯಾರ್ಯಾರು ಗುರುಗಳು ನೋಡ್ಕೊಂಡು ಹೋಗೋಣ, ಅವ್ರು ಹೇಳಿದ್ದೇನಾದರೂ ಮಾಡ್ಬೋದೇನೋ ಅಂತ ಪಾಪ ಹುಡುಕ್ತಾ ಇರ್ತಾರೆ. ಎಲ್ಲಿ ಹೋದರೂ ಇದೇ ಸ್ಥಿತಿನಲ್ಲಿ ಅವ್ರು ಇದ್ದರೆ, ಇದೇ ತೂತು ಪಾತ್ರೆ ತೊಗೊಂಡು ಹೋಗ್ತಾ ಇದ್ದರೆ ಯಾರೇನು ಹಾಕಿದ್ರು ಕೆಳಗಡೆ ಬಂದುಬಿಡಲ್ವ? ಪಾತ್ರೆ ನೆಟ್ಟಗೆ ಮಾಡ್ಕೋಬೇಕು, ಕಂಟೈನರ್ ಸರಿ ಹೋಗಬೇಕು. ಅದಕ್ಕೆ ಸ್ವಲ್ಪ ದಿವಸ ಕಂಟಿನ್ಯೂಯಸ್ ಆಗಿ ಒಂದು ಪ್ಯಾಟ್ರನ್ ಚೇಂಜ್ ಆಗೋವರೆಗೂ ಗುರು ಜೊತೆ ಇದ್ದು, ಆಮೇಲೆ ಅಲ್ಲೆಲ್ಲರೂ ತೂತ್ಕೀತಾಗಿದ್ದರೆ ಎಲ್ಲ ಬೆಸ್ಗೆ ಹಾಕಿ ಗುರು ಸರಿ ಮಾಡ್ತಾನೆ. ಸ್ವಲ್ಪ ದಿನ ಆದ್ರೂ ಅದು ಕನ್ಸಿಸ್ಟೆನ್ಸಿ ಬರೋ ಹಂಗೆ ಮಾಡ್ತಾನೆ. ಆವಾಗಲಾದರೂ ಒಂಚೂರು ನಂಬಿಕೆ ಬರುತ್ತೋ ಏನೋ ಗೊತ್ತಿಲ್ಲ.